ಸಜ್ಜನ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಸದ್ಯ ಅಂತಿಮ ಸಿದ್ಧತೆಗಳ ಕುರಿತಂತೆ ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದಾರೆ. ನಮ್ಮ ಜೊತೆ ಚಲುವರಾಯಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಂತ್ಯ ಸಂಸ್ಕಾರದ ಅಂತಿಮ ಸಿದ್ಧತೆಗಳನ್ನ ವೀಕ್ಷಣೆ ಮಾಡಿದ್ರಿ, ಹೇಗೆ ನಡೀ? ನೀವೇ ಎಲ್ಲ ನೋಡಿದ್ದೀರಾ. ಎಲ್ಲವೂ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಮತ್ತು ಅವರ ಕುಟುಂಬ ಮತ್ತು ಅವರ ಹಿತೈಷಿಗಳಿಗೆ ಬರ್ತಕ್ಕಂಥ ಅತಿಥಿ ಗಣ್ಯರಿಗೆ ಯಾರಿಗೂ ಅನಾನುಕೂಲ ಆಗದಂಗೆ ಅವರ ದರ್ಶನ ಪಡೆದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ನೆನೆ ವೀಕ್ಷಣೆ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಎಲ್ಲ ಥರದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರ ವ್ಯವಸ್ಥೆಗೆ ಏನೆಲ್ಲ ವ್ಯವಸ್ಥೆ ಏನು ನೋಡಿದ್ದೀರಲ್ಲ, ಸಾರ್ವಜನಿಕರು ಎಲ್ಲರೂ ಬಂದು ನೋಡಿ ದರ್ಶನ ಪಡೆಯುವಂಥ ಸಿದ್ಧತೆಗಳನ್ನ ಮಾಡಿದ್ದೀವಿ. ಇನ್ನೊಂದು ಅವರಲ್ಲಿ ತಲುಪ್ತಾರೆ. ಸೊ 3 ಗಂಟೆವರೆಗೂ ಮಾಡಿ 3 ಗಂಟೆಗೆ ನಿಮ್ಮ ಮತ್ತೆ ಎಸ್.ಎಂ. ಕೃಷ್ಣ ಅವ್ರ ನಡುವಿನ ಒಡನಾಟ 24 ವರ್ಷದಿಂದ ಅವ್ರ ಜೊತೆ ನಾನು ಸಂಪರ್ಕದಲ್ಲಿದ್ದೆ. ಅವರು ಅನೇಕ ಬಾರಿ ನಮಗೆ ಭಾಳಷ್ಟು ರಾಜಕೀಯ ಜೀವನ ಅವರು ನೋಡು ಕಲ್ತಿದ್ದೀವಿ. ಅವರು ಕೆಲವೊಮ್ಮೆ ಮಾತು ಕಡಿಮೆ, ನಿಮಗೆ ಗೊತ್ತಿದ್ದಂಗೆ ಸಣ್ಣ ಪುಟ್ಟ ಒಂದು ಅಡ್ವೈಸ್ ಮಾಡಿದ್ದಾರೆ. ಆ ರೀತಿ ಅವರಿಂದ ಕಲ್ತಿರೋದು ಭಾಳ ಇದೆ, ಕಲಿಬೇಕಾದ್ದು ಇದೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಾಕಷ್ಟು ಚುನಾವಣೆಗಳ ಸಂದರ್ಭದಲ್ಲಿ ನೀವು ಅವರಿಗೆ ಸಹಕಾರಿಯಾಗಿದ್ರು, ಅವರು ನಿಮ್ಗೆ ಸಹಕಾರಿಗಳಾಗಿದ್ರು. ಅಂದ್ರೆ ಚುನಾವಣೆಯಲ್ಲಿ ಅವರನ್ನ ವೈಯಕ್ತಿಕವಾಗಿ ನಾವು ಟೀಕೆ ಮಾಡಿಲ್ಲ, ಅವರು ನಮ್ಮನ್ನು ಯಾವತ್ತೂ ಆ ಥರ ನಡೆಸ್ಕೊಂಡಿಲ್ಲ. ಕೆಲವರಿಗೆ ಭ್ರಮೆ, ಟಿವಿ ಮಾಧ್ಯಮದಲ್ಲಿ ಸಿಕ್ಬಿಟ್ರೆ ಬಾಯಿಗೆ ಬಂದಂಗೆ ಮಾತಾಡೋದು, ಇನ್ನೊಬ್ಬರನ್ನ ಟೀಕೆ ಮಾಡೋದು, ಅದರಿಂದ ಏನು ಪ್ರಯೋಜನ ಇಲ್ಲ. ಅವ್ರನ್ನ ನೋಡೇ ಕಲ್ತ್ಕೋಬೇಕು ನಾವು. ಅವ್ರು ಯಾರನ್ನೂ ಟೀಕೆ ಮಾಡ್ದಲ್ಲೇ ಇಷ್ಟು ಎತ್ತರಕ್ಕೆ ಬೆಳೆದವ್ರೆ. ಟೀಕೆ ಮಾಡಿದವರೆಲ್ಲ ಜನರ ಮನಸ್ಸಲ್ಲಿ ಉಳಿಯಲ್ಲ. ಇವ್ರು ಇಡೀ ರಾಜ್ಯ ಅಲ್ಲ, ರಾಷ್ಟ್ರದ ಜನರ ಮನಸ್ಸಿನಲ್ಲಿ ಇದ್ದಾರೆ ಅಷ್ಟೇ, ಅದೇ ಸಾಕ್ಸ್. ಮಿತ ಭಾಷೆ ಸಜ್ಜನ ರಾಜಕಾರಣಿ ಸರ್, ಯಾವ ರೀತಿ ರೋಲ್ ಮಾಡ್ಲಾಗ್ತಾರೆ ಸರ್? ಅವರು ಈ ನಾಡಿಗೆ ರಾಜಕಾರಣದಲ್ಲಿ ಸ್ವತಂತ್ರದ ಪೂರ್ವ ಮತ್ತು ನಂತರ ಏನಿದ್ದ ಅಂತ ಒಂದು ಜನ ಇದ್ರು, ಅದ ನಂತರ ಇವರೇ ಮಾಡಲ್. ಇದಿಷ್ಟು ಚಲುವರಾಯಸ್ವಾಮಿ ಅವರ ಮಾತುಗಳು. ಮುಂದಿನ ಪೀಳಿಗೆಗೆ ಎಸ್.ಎಂ. ಕೃಷ್ಣ ಅವರು ಮಾದರಿ ರಾಜಕಾರಣಿಯಾಗಿ ನಮ್ಗೆಲ್ಲರಿಗೂ ಕೂಡ ಆದರ್ಶರಾಗಿ ಇರ್ತಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ಸೋಮನಹಳ್ಳಿಯಿಂದ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.